ಅಪ್ಪು ಅಪ್ಪು ಬರ್ತಾನೆ ಅಂತ ನಾನು ಕಾದು ಕುಳಿತುಕೊಂಡಿದ್ದೇನೆ. ಹೀಗಂತ ಹೇಳಿದವರು ಬೇರೆ ಯಾರು ಅಲ್ಲ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಸದ್ಯ ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಈಗ ತಮಿಳಿನ ಜೈಲರ್ನಲ್ಲಿ ಮಿಂಚಿ ತಮಿಳುನಾಡಲ್ಲಿ ತಮ್ಮ ಹವಾ ಎಬ್ಬಿಸಿದ್ದಾರೆ. ಇವರ ಮತ್ತೊಂದು ತಮಿಳು ಸಿನಿಮಾ ಕ್ಯಾಪ್ಟನ್ ಮಿಲ್ಲರ್ ಬಿಡುಗಡೆಗೆ ತಯಾರಿ ನಡೆಸುತ್ತಿದೆ. ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ಶಿವಣ್ಣ ತಮ್ಮ ಪುನೀತ್ ರಾಜ್ಕುಮಾರ್ ಬಗ್ಗೆ ಭಾವುಕರಾಗಿ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಈಗಲೂ ಅಪ್ಪು ಎಂದರೆ ಅಪ್ಪು ಫ್ಯಾನ್ಸ್ ಅಷ್ಟೇ ಅಲ್ಲ, ಇಡೀ ಕರುನಾಡು ಹೆಮ್ಮೆಯ ಪುತ್ರನನ್ನು ಕಳೆದುಕೊಂಡಂತೆ ಮರುಗುತ್ತದೆ. ಶಿವಣ್ಣ ಕೂಡ ತಮ್ಮನನ್ನ ಎಷ್ಟು ಮಿಸ್ ಮಾಡಿಕೊಂಡಿದ್ದಾರೆ ಎಂಬುದನ್ನ ಹಂಚಿಕೊಂಡಿದ್ದಾರೆ. ತಮ್ಮನನ್ನು ಕಳೆದುಕೊಂಡಿರುವ ನೋವು ಹೆಚ್ಚಾಗಿದೆ. ಅಲ್ಲಿ ಕೇಳ್ತಾರೆ, ಯಾಕೆ ಸರ್ ನೀವು ಸಮಾಧಿ ಬಳಿ ಬರುವುದಿಲ್ಲ ಅಂತ. ಸಮಾಧಿಗೆ ಭೇಟಿ ನೀಡಿ ತಮ್ಮನನ್ನು ನೋಡುವುದರಲ್ಲಿ ನನಗೆ ನಂಬಿಕೆ ಇಲ್ಲ. ಎಲ್ಲೋ ಹೋಗಿದ್ದಾನೆ, ಮುಂದಿನ ವರ್ಷ ಬರ್ತಾನೆ ಅಂತ ಕಾಯ್ತಿದ್ದೀನಿ. ನಾನು ಕಾಯ್ತಲೇ ದಿನ ಕಳೀತಿದ್ದೀನಿ. ಅಪ್ಪು ಬಗ್ಗೆ ಮಾತನಾಡದೆ ಒಂದು ದಿನವೂ ಕಳೆದಿಲ್ಲ. ದಿನ ಅವನ ಬಗ್ಗೆ ಯಾವುದಾದ್ರೂ ಒಂದು ವಿಚಾರ ಬರುತ್ತದೆ ಅಂತ ಶಿವಣ್ಣ ಮನದಾಳದ ಮಾತು ಬಿಚ್ಚಿಟ್ರು. ತಮ್ಮ ಇದ್ರೆ ನನಗೆ ಆನೆ ಬಲ ಇದ್ದಂತೆ. ನಮ್ಮ ಇಡೀ ಕುಟುಂಬಕ್ಕೆ ಅಪ್ಪು ದೊಡ್ಡ ಬಲ, ಅವರ ಮಕ್ಕಳಿಗೆ ಬಲ. ಎಂದೂ ಕೂಡ ಕುಟುಂಬ ಸಫರ್ ಮಾಡುವಂತೆ ಅಪ್ಪು ಮಾಡಿಲ್ಲ. ಈಗಲೂ ನಮ್ಮ ಕುಟುಂಬ ಖುಷಿಯಾಗಿದೆ. ಒಂಟಿಯಾಗಿ ಕುಳಿತಿರುವಾಗ ತುಂಬಾ ನೆನಪಾಗ್ತಾನೆ. ಆಗ ಅವನ ಹಾಡುಗಳನ್ನ ಹಾಡ್ತೀನಿ ಅಂತ ಶಿವಣ್ಣ ಭಾವುಕರಾಗಿ ನುಡಿದಿದ್ದಾರೆ. ಅಪ್ಪು ಯಾರನ್ನೇ ತಬ್ಬಿಕೊಂಡ್ರು ಅವರ ತಲೆ ಮೇಲೆ ನಮ್ಮ ಹೃದಯ ಮುಟ್ಟುತ್ತದೆ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳ ಜೊತೆ ಅಪ್ಪು ಫೋಟೋ ಇದೆ. ಅಲ್ಲಿ ನೋಡಿ, ಹೃದಯ ಭಾಗವನ್ನ ಅಪ್ಪು ತಬ್ಬಿಕೊಂಡಿರ್ತಾನೆ. ಅದು ಪುನೀತ್ ಟಿಪಿಕಲ್ ಸ್ಟೈಲ್. ಆ ಸಿಗ್ನೇಚರ್ ನಗು ಯಾರಿಗೂ ಬರುವುದಿಲ್ಲ. ಇಡೀ ದೇಶದಲ್ಲಿ ವಿಭಿನ್ನ ನಗು ಅದು. ವಿದೇಶಕ್ಕೆ ಹೋದ್ರೂ ಜನರು ಅವನ ನಗು ಬಗ್ಗೆ ಮಾತನಾಡುತ್ತಾರೆ. ನಮ್ಮಿಬ್ಬರ ನಡುವೆ ವಯಸ್ಸಿನ ಅಂತರ ತುಂಬಾ ಇತ್ತು, ಆದ್ರೂ ಸ್ನೇಹಿತರಂತೆ ಇದ್ವಿ. ನಾನು ನಟ ಆದ್ಮೇಲೆ, ಅಪ್ಪು ಕೂಡ ನಾಯಕ ನಟ ಆದ್ಮೇಲೆ ಹೆಚ್ಚಿಗೆ ಸಮಯ ಕೊಡ್ತಿದ್ವಿ. ಒಟ್ಟಿಗೆ ಪಾರ್ಟಿ ಮಾಡ್ತಿದ್ವಿ. ಅಪ್ಪ 2006ರಲ್ಲಿ ಅಗಲಿದ್ರು. 3-4 ತಿಂಗಳ ನಂತರ ನನ್ನ ಸಿನಿಮಾ ಕೆಲಸಗಳು ಇತ್ತು. ಆಗ ಬ್ಯಾಂಕಾಕ್ ಮತ್ತು ಸಿಂಗಾಪುರ್ ಕಡೆ ಪ್ರಯಾಣ ಮಾಡಿ ಶಾಪಿಂಗ್ ಮಾಡಬೇಕಿತ್ತು. ಆದ್ರೆ ಅಪ್ಪು ನಾನು ಬರ್ತೀನಿ ಅಂದ್ರು. ನಮ್ಮ ಜೊತೆ 3 ದಿನ ಇದ್ರು, ಶಾಪಿಂಗ್ ಮಾಡಿದ್ರು. ಅಪ್ಪ ಇಲ್ಲದ ನೋವು ಇದ್ರು ಅಣ್ಣನ ಕೆಲಸದ ಸಮಯದಲ್ಲಿ ನನಗೆ ಒಟ್ಟಿಗೆ ನಿಂತು ಧೈರ್ಯ ಕೊಟ್ರು. ನನ್ನ ಮಗನ ಸ್ಥಾನದಲ್ಲಿ ನಿಂತುಕೊಳ್ತಾನೆ ಅಪ್ಪು. ಹೀಗೆ ಹೇಳ್ತಾ ಶಿವಣ್ಣನ ಕಣ್ಣಲ್ಲಿ ಹನಿನೀರು ತೊಟ್ಟಿಕ್ಕಿತ್ತು. ಹೌದು, ಅಪ್ಪು ಕಳೆದುಕೊಂಡ ಸ್ಯಾಂಡಲ್ವುಡ್ ಮಾತ್ರವಲ್ಲ, ಇಡೀ ಕರುನಾಡು ತಬ್ಬಲಿಯಾಗಿದೆ. ನಮಗೂ ಹಾಗೆ. ಅಪ್ಪು ಬೇರೆಲ್ಲೋ ಶೂಟಿಂಗ್ ಹೋಗಿದ್ದಾರೆ, ಬರ್ತಾರೆ ಅನ್ನೋ ಭಾವ.